ನಮಸ್ಕಾರ, ಸಮತಾ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ಆರ್ಯವೈಶ್ಯ ಮಂಡಳಿ ವತಿಯಿಂದ ವಾಸವಿ ಜಯಂತಿಯ 60ನೇ ವಾರ್ಷಿಕೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಈ ವಾಸವಿ ಜಯಂತಿಯ ವಾರ್ಷಿಕೋತ್ಸವದಲ್ಲಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಸಿಕಲ್ ಆನಂದಗೌಡರು ಭಾಗಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಆರ್ಯವೈಶ್ಯ ಮಂಡಳಿ ವತಿಯಿಂದ ವಾಸವಿ ಜಯಂತಿಯನ್ನು ಸುಮಾರು 60 ವರ್ಷಗಳಿಂದ ಈ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಎಂದು ವಾಸವಿ ಜಯಂತಿಯಲ್ಲಿ ಬಿಜೆಪಿಯ ಮಂಡಲಾಧ್ಯಕ್ಷರಾದ ಸಿಕಲ್ ಆನಂದಗೌಡರು ಭಾಗಿಯಾಗಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾಶ್ಮೀರದ ಪಹಲ್ಗಾಮ್ನ ಉಗ್ರರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡಿ ಕೇಂದ್ರ ಸರ್ಕಾರದ ಕಾರ್ಯವೈಖರಿಯನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ರೂಪ್ಸಿ ರಮೇಶ್ ಮತ್ತು ಆರ್ಯವೈಶ್ಯ ಮಂಡಳಿಯ ಸದಸ್ಯರುಗಳು ಭಕ್ತಾದಿಗಳು ಹಾಜರಿದ್ದರು. ವರದಿ ಅರಕೆರೆ ಮುನ್ರಾಜ್, ಪ್ರಧಾನ ಸಂಪಾದಕರು, ಸಮತಾ ನ್ಯೂಸ್, ಶಿಡ್ಲಘಟ್ಟ. ವಾಸವಿ ದಿನೋತ್ಸವ ಅಂಗವಾಗಿ ಇವತ್ತಿನ ದಿವಸ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಮುಖಂಡರ ಸನ್ನಿಧಿಯಲ್ಲಿ ಹಾಗೂ ಆ ತಾಯಿ ಆಶೀರ್ವಾದದೊಂದಿಗೆ ಇವತ್ತು ಸಹ ವಿಜೃಂಭಣೆಯಿಂದ ಈ ಒಂದು ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ತುಂಬ ಸಂತೋಷ ಆಗ್ತದೆ. ಈಗಾಗಲೇ ನಾವು ಮುಖಂಡರನ್ನ ಕೇಳಿದಾಗ ಇದು ಸುಮಾರು 65 ವರ್ಷಗಳಿಂದ ನಡೆದುಕೊಂಡು ಬಂದಿರತಕ್ಕಂತಹ ಪ್ರತೀತಿ ಇದು. ಆ ಪ್ರತೀತಿಯಂತೆಯೇ ಇವತ್ತೂ ಸಹ ಈ ದೇವಸ್ಥಾನದಲ್ಲಿ ಈ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ತುಂಬ ಸಂತೋಷ ಆಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ನಮಗೆ ಒಂದು ಸಿಹಿ ಸುದ್ದಿ, ದೇಶಕ್ಕೆ ಒಂದು ಸಿಹಿ ಸುದ್ದಿ ಬಂದಿರತಕ್ಕಂತಹ ದಿನ. ಏನು ಆಪರೇಷನ್ ಸಿಂಧೂರ ಅಂತೇಳಿ ಈಗಾಗಲೇ ಏನು ಭಾರತದಿಂದ ನಮ್ಮ ಪಾಕಿಸ್ತಾನಕ್ಕೆ ಹಿಂದಿಯನ್ನು ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮನ್ನು ನರೇಂದ್ರ ಮೋದಿಯವರು ಭಾರತ ಸರ್ಕಾರ ಸೇನೆಯ ಏನು ದಾಳಿಯನ್ನು ಮಾಡಿದ್ದಾರೆ. ಇವತ್ತು ನಾವು ದೀಪಾವಳಿ ಅಂತಲೇ ಹೇಳ್ಬೋದು. ಇವತ್ತೇ ನಮಗೆ ಭಾರತಕ್ಕೆ ದೀಪಾವಳಿ ಇದ್ದಾಗೆ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಕೃತ್ಯವನ್ನು ಖಂಡಿಸಿ ಅವತ್ತು ನಮ್ಮ ಅಕ್ಕ ತಂಗಿಯರಿಗೆ ಏನೋ ಒಂದು 26 ಜನರ ಒಂದು ಸಿಂಧೂರವನ್ನು ಹಳಿಸಾಕಿರ್ತಕ್ಕಂಥ ಉಗ್ರರನ್ನು ಟಾರ್ಗೆಟ್ ಮಾಡಿ ಇವತ್ತು ದಿವಸ ಭಾರತದ ಸೇನೆ ದಾಳಿಯನ್ನು ಮಾಡಿದ್ದಾರೆ. ಇದಕ್ಕೆ ಆಪರೇಷನ್ ಸಿಂಧೂರ ಅಂತಲೇ ಇಟ್ಟಿರ್ತಾರೆ. ಏನಂತ ಹೇಳಿದ್ರೆ ಅದರಲ್ಲಿ ಆತನ ಒಂದು ಅರ್ಥಪೂರ್ಣವಾದಂತಹ ಒಂದು ಹೆಸರು ಆಪರೇಷನ್. ಹಾಗೆ ಇವತ್ತಿನ ದಿವಸ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಭಾರತದಲ್ಲಿ ಆ ರೀತಿಯಾದಂತಹ ಯಾವುದೇ ಕೃತ್ಯಗಳನ್ನು ಮಾಡಲಿಲ್ಲ, ಯಾರನ್ನೂ ಸಹ ಬಿಡತಕ್ಕಂಥ ಒಂದು ಪ್ರಶ್ನೆ ಇಲ್ಲ. ನರೇಂದ್ರ ಮೋದಿ ಈಗಾಗಲೇ ಹೇಳಿದ್ದಾರೆ, ಯಾರು ತಪ್ಪು ಮಾಡಿದ್ದಾರೆ ಉಗ್ರರು ಅವರನ್ನು ಹುಡುಕಿ ಕೆಲಸ ಮಾಡ್ತೀವಿ. ಈಗಾಗಲೇ ಜನರ ತಾಣಗಳನ್ನು ಗುರಿಯಾಗಿಟ್ಟುಕೊಂಡು ಸುಮಾರು 7 ಕಡೆ ದಾಳಿಯನ್ನು ಮಾಡಿರ್ತಾರೆ. ಯಾವುದೇ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ಹಾಗೆ ಆ ರೀತಿಯಲ್ಲಿ ಕೇವಲ ಉಗ್ರರನ್ನು ಟಾರ್ಗೆಟ್ ಮಾಡಿ ಒಂದು ದಿವಸ ಭಾರತದ ಸೇನೆ ಯಶಸ್ವಿಯಾಗಿ ಒಂದು ಕ್ಷಿಪಣಿ ದಾಳಿಯನ್ನು ಮಾಡಿರ್ತದೆ. ನಮಗೆಲ್ಲ ತುಂಬ ಹೆಮ್ಮೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಆ ರೀತಿಯಾದಂತಹ ಕೃತ್ಯಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರನ್ನು ಯೋಚನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನೋಡ್ಕೊಳ್ತಕ್ಕಂಥ ಒಂದು ದಾಳಿಯನ್ನು ಇವತ್ತು ಮಾಡಿರ್ತದೆ. ನಾವು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಅನ್ಯಾಯ ಆಗಿರೋ ಕಡೆ ಯಾವತ್ತೂ ಸಹ ಧರ್ಮವನ್ನು ಕಾಪಾಡೋ ನಿಟ್ಟಿನಲ್ಲಿ ನಮ್ಮ ನರೇಂದ್ರ ಮೋದಿಯವರು ಮುಂದಿನ ದಿನಗಳಲ್ಲಿ ಹೆಜ್ಜೆಯನ್ನು ಇಡ್ತಾರೆ.
ಹಾಗಾಗಿ ಇದಕ್ಕೆ ಇಟ್ಟಿರ್ತಕ್ಕಂತಹ ಆಪರೇಷನ್ನು ಸಿಂಧೂರ ತುಂಬ ಹೆಮ್ಮೆ ಇದೆ. ಹೆಣ್ಣು ಮಕ್ಕಳು ಯಾರು ಸಿಂಧೂರವನ್ನು ಕಳ್ಕೊಂಡಿರ್ತಾರೆ ಅವ್ರನ್ನ ಅಟ್ಲೀಸ್ಟು ಅವರಿಗೆ ಸಿಂಧೂರವನ್ನು ನೇರವಾಗಿ ಇಡಲಿಕ್ಕೆ ಆಗದಿದ್ರೂ ಅವರಿಗೆ ಸಂತೋಷವನ್ನು ಕೊಡ್ತಕ್ಕಂಥ ಕೆಲಸವನ್ನು, ಪ್ರತೀಕರವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಭಾರತದ ಸೇನೆ ಮಾಡಿದೆ. ಆನಂದ್ ಗೌಡ ಅವರು ಬಂದಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿದೆ. ಅದೇ ರೀತಿ ಅವರು ಭಾರತದ ಬಗ್ಗೆ ಈ ದಿನ ನಡೆದಿರುವಂಥ ಪಹಲ್ಗಾಮ್ನ ಸಿಂಧೂರ ಆಪರೇಷನ್ ಸಿಂಧೂರ ಬಗ್ಗೆ ಎಲ್ಲರಿಗೂ ತಿಳಿಸ್ಕೊಟ್ಟಿರೋದಕ್ಕೆ ಧನ್ಯವಾದ ತಿಳಿಸ್ತಾ ಬೋಲೋ ಭಾರತ್ ಮಾತಾ ಕಿ ಇವತ್ತು ಶಿಡ್ಲಘಟ್ಟದಲ್ಲಿ 65ನೇ ವರ್ಷದ ಒಂದು ವಾಸವಿ ಜಯಂತಿಯನ್ನು ಶಿಡ್ಲಘಟ್ಟದಲ್ಲಿ ನಡೆಸ್ತಾ ಇದ್ದೇವೆ. ಪಾರ್ವತಿ ದೇವಿಯ ಅಪರಾವತಾರವಾಗಿರುವಂತಹ ಶ್ರೀ ಕನ್ನಿಕಾ ಪರಮೇಶ್ವರಿನ ಒಂದು ಹುಟ್ಟಿದ ಜನ್ಮದಿನ ಇವತ್ತಾಗಿದೆ. ಕನ್ನಿಕಾ ಪರಮೇಶ್ವರಿ ಶಿವನ ಪರಮ ಭಕ್ತಳಾಗಿ ಶಿವನನ್ನೇ ವರೆಸಿರುವಂತಹ ಒಂದು ದೈವಭಕ್ತೆ. ಶಿವನನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋಲ್ಲ ಅಂತ ಎಂಬ ಶಬ್ದ ಮಾಡಿದಾಗ ವಿಷ್ಣುವರ್ಧನ ಮಹಾರಾಜ ಆಕೆಯನ್ನು ಮದುವೆ ಮಾಡ್ಕೊಳ್ಳೋಕೆ ಬಂದಾಗ ಆ ದೇವರ ಶಾಪ ತಟ್ಟಿ ವಿಷ್ಣುವರ್ಧನ ಮಹಾರಾಜನ ತಲೆ 1000 ಹೋಳಾಗುತ್ತೆ. ಈಕೆ ಶಕ್ತಿಗೆ ಈಕೆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ದೇಹತ್ಯಾಗ ಮಾಡಿ ಯಾವುದೇ ಹಿಂಸೆ ಈ ದೇಶದಲ್ಲಿ ಆಗಬಾರ್ದು, ನನ್ನಿಂದ ಸಾವು ನೋವು ಆಗಬಾರ್ದು ಅಂತ ಹೇಳ್ಬಿಟ್ಟು ಹೇಳಿ ತ್ಯಾಗ ಮಾಡಿ ಈ ಒಂದು ದೇಶದ ಒಂದು ರಕ್ಷಣೆ ಮಾಡಿ ಜನಗಳಿಗಾಗಿ ತನ್ನ ಆತ್ಮಾಹುತಿಯನ್ನು ಮಾಡಿದ್ದಾಳೆ. ಇಂಥ ಪವಿತ್ರವಾದ ದಿನ ಇವತ್ತಾಗಿದೆ. ಇದು ಕನ್ನಿಕಾ ಪರಮೇಶ್ವರಿಯವರ ಜನ್ಮದಿನವಾಗಿರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಎಲ್ಲ ಮುಖಂಡರು ಆಗಮಿಸಿ ಇವತ್ತು ಆ ಅಮ್ಮನ ಆಶೀರ್ವಾದ ಪಟ್ಟಿರ್ತಾರೆ. ಅವರಿಗೆಲ್ಲ ತಾಯಿ ವಾಸವಿ ಕನ್ನಿಕಾ ಪರಮೇಶ್ವರಿ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇದ್ದೀವಿ. ಜೈ ಹಿಂದ್.